ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಅಡುಗೆ ಚಾನಲ್. ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಬರುತ್ತೆ, ಆಲ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಅಡುಗೆ ಚಾನಲ್. ಇವತ್ತು ಮೋತಿಚೂರ್ ಲಡ್ಡುನ ಯಾವ ರೀತಿ ಮನೆಯಲ್ಲೇ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸುಲಭವಾಗಿ ಮನೆಯಲ್ಲೇ ಸಿಗುವಂಥ ಸಾಮಾನನ್ನ ಬಳಸ್ಕೊಂಡು ಮೋತಿಚೂರ್ ಲಡ್ಡುನ ಮಾಡ್ಬೋದು. ಬೇಕರಿ ಸಿಗೋ ಹಾಗೆ ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದು. ಈಗ ಒಂದು ಬಟ್ಲು ನಾನು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಈ ಕಡಲೆ ಹಿಟ್ಟನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಗಂಟುಗಳೆಲ್ಲ ಹೋಗೋ ಹಾಗೆ ಚಮಚದಲ್ಲಿ ಪ್ರೆಸ್ ಮಾಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ತೆಳ್ಳಗಿರ್ಬೇಕು, ಆವಾಗಲೇ ನಿಮಗೆ ಬೂಂದಿ ಬರೋದಕ್ಕೆ ಸರಿ ಹೋಗುತ್ತೆ. ಸಣ್ಣ ಸಣ್ಣ ಬೂಂದಿ ಬರೋ ಹಾಗೆ ಮಾಡ್ತಾ ಇದ್ದೀವಿ. ಗಂಟಿಲ್ದಾಗೆ ಕಲಿಸ್ಕೊಡಿ, ಜಾಸ್ತಿ ಕಲಿಸೋದಕ್ಕೆ ಹೋಗಬೇಡಿ. ಈಗ ನಾನು ಕಲಸಾಗಿದೆ. ಒಂದು ಸ್ವಲ್ಪ ಫುಡ್ ಕಲರ್ನ ಹಾಕ್ತಾ ಇದ್ದೀನಿ, ಕೇಸರಿ ಕಲರು. ನೀವು ಯಾವ ಕಲರ್ ಬೇಕಾದರೂ ಹಾಕೋಬಹುದು. ಲಡ್ಡು ಮಾಡೋಕ್ಕೆ ಮಿಶ್ರಣ ರೆಡಿಯಾಗಿದೆ ನೋಡಿ. ಎಲ್ಲ ನೀಟಾಗಿ ಗಂಟಿಲ್ದಾಗೆ ಕಲಸಿ ಇಟ್ಕೊಂಡಿದ್ದೀನಿ. ಈಗ ನಾವು ಲಡ್ಡು ಹಾಕೋದು ಯಾವ ರೀತಿ ಮಾಡ್ಕೊಳ್ಳೋಣ ಅನ್ನೋದನ್ನ ತೋರಿಸ್ತಿದ್ದೀನಿ. ಈ ರೀತಿ ನಿಮಗೆ ಪ್ಲಾಸ್ಟಿಕ್ಕಿನ ಬಾಕ್ಸು ಏನಾದರೂ ಫುಡ್ ತಗೊಂಡ್ರೆ ಸಿಗುತ್ತೆ, ಅಥವಾ ನಿಮ್ಮ ಮನೇಲಿರೋ ಯಾವುದಾದ್ರೂ ಪ್ಲಾಸ್ಟಿಕ್ ಬಾಕ್ಸ್ ಏನಾದರೂ ತಗೊಂಡು ಪಿನ್ನಿಂದ ನಾನು ಚಿಕ್ಕ ಚಿಕ್ಕ ಹೋಲ್ಸ್ ಮಾಡ್ತಾ ಇದ್ದೀನಿ ನೋಡಿ, ಸೇಫ್ಟಿ ಪಿನ್ನು. ಅದರಿಂದ ಈ ರೀತಿ ಹೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಲಸಿಟ್ಟಿರೋಂಥ ಕಡಲೆ ಹಿಟ್ಟನ್ನು ಎಣ್ಣೆ ಕಾಯೋದಕ್ಕಿಟ್ಟು ಅದರೊಳಗಡೆ ಹಾಕಿ ಈ ರೀತಿ ಟ್ಯಾಬ್ ಮಾಡಿದ್ರೆ ಎಲ್ಲ ನಿಮಗೆ ಸಣ್ಣ ಸಣ್ಣದಾಗಿ ಕೆಳಗಡೆ ಬೀಳುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ, ಬೇಕರಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ನಾನು ನಿಮಗೆ ಹಾಕೋದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ. ಒಂದೇ ಸತಿ ನೀವು ಜಾಸ್ತಿ ಹಾಕೋಬಹುದು, ತೆಗೆಯೋದಕ್ಕೆ ಇನ್ನೊಬ್ರಿದ್ರೆ ಸುಲಭ ಆಗುತ್ತೆ. ಇದನ್ನ ನೀವು ಟೀ ಸೋಸೋದ್ರಲ್ಲೇ ತೆಕ್ಕೋಬೇಕಾಗುತ್ತೆ, ಸ್ಟೀಲಿಂದ್ರಲ್ಲಿ. ಇಲ್ಲ ಅಂದ್ರೆ ತುಂಬಾ ಸಣ್ಣ ಸಣ್ಣ ಬರೋದ್ರಿಂದ ಮತ್ತೆ ಹಾಕ್ತಿದ್ದೀನಿ ನೋಡಿ. ಈ ರೀತಿ ಕೈಯಿಂದ ಟ್ಯಾಪ್ ಮಾಡೋದ್ರಿಂದ ಸಣ್ಣ ಸಣ್ಣದಾಗಿ ಬೀಳುತ್ತೆ, ತುಂಬಾನು ಚೆನ್ನಾಗಿರುತ್ತೆ. ಮೋತಿಚೂರ್ ಲಡ್ಡುಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಬೂಂದಿ ರೆಡಿ ಆಗುತ್ತೆ. ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ನಾನು ನಿಮಗೆ ತುಂಬಾ ಹತ್ತಿರದಿಂದ ತೋರಿಸ್ತಿರೋದ್ರಿಂದ ದೊಡ್ಡ ದೊಡ್ಡದಾಗಿ ಕಾಣಿಸ್ತಾ ಇದೆ. ಎಲ್ಲದನ್ನು ತೆಗೆದು ನಾನು ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ನೋಡಿ. ತುಂಬಾನೇ ಚೆನ್ನಾಗಿ ಬಂದಿದೆ, ತುಂಬಾ ಸಣ್ಣದಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟು 1 ಕಪ್ ಅಷ್ಟು ನೀರು ಹಾಕಿದ್ದೀನಿ. ನೀರು ಸ್ವಲ್ಪ ಬಿಸಿ ಆಗಬೇಕು. ಆನಂತರ ಅದೇ ಕಪ್ಪಲ್ಲಿ ಸಕ್ಕರೆ ಹಾಕೋಬೇಕು. ಕಡಲೆ ಹಿಟ್ಟನ್ನ ಯಾವ ಕಪ್ಪಲ್ಲಿ ತಗೋತೀರೋ ಅದೇ ಕಪ್ಪಲ್ಲಿ ನೀರು ಮತ್ತೆ ಸಕ್ಕರೆನ ತಗೊಳ್ಳಿ, ಅವಾಗ ನಿಮಗೆ ಸರಿ ಹೋಗುತ್ತೆ. ಈ ಪಾಕ ನಮಗೆ ಎಳೆ ಪಾಕ ಬೇಡ, ಸ್ವಲ್ಪ ಬಂದ್ರೆ ಸಾಕು. ಈಗ ಒಂದು ಅರ್ಧ ನಿಂಬೆ ಹಣ್ಣನ್ನ ಹಿಂಡ್ತಾ ಇದ್ದೀನಿ. ನಿಂಬೆ ಹಣ್ಣು ಹಿಂಡೋದ್ರಿಂದ ಪಾಕ ಗಟ್ಟಿ ಆಗೋದಿಲ್ಲ, ಕ್ರಿಸ್ಟಲ್ ಫಾರ್ಮಲ್ಲಿ ಆಗೋದಿಲ್ಲ, ಕಲ್ ತರ ಆಗೋದಿಲ್ಲ. ಇದು ನಮಗೆ ಎಳೆ ಪಾಕ ಬೇಕಾಗಿಲ್ಲ. ಪಾಕ ಈ ರೀತಿ ಕುದಿಬೇಕಾದ್ರೆ ನಾವು ಬೂಂದಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಈ ಪಾಕಕ್ಕೆ ಹಾಕಿ ಬೇಯಿಸ್ಕೋಬೇಕು. ಒಂದು 10 ರಿಂದ 15 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಕಮ್ಮಿ ಉರಿ ಇಟ್ಟು ಬೇಯಿಸ್ಕೋಬೇಕು. ಮೋತಿಚೂರ್ ಲಡ್ಡು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಸೇಮ್ ಬೇಕರಿಲಿ ಹೇಗಿರುತ್ತೋ ಅದೇ ರೀತಿ ಆಗುತ್ತೆ. ನಾನು ಇದಕ್ಕೆ ಸ್ವಲ್ಪ ವಾಟರ್ ಮೆಲನ್ ಸೀಡ್ಸ್ನ ಹಾಕಿದ್ದೀನಿ. ನೀವು ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಕರ್ಬೂಜದ ಹಣ್ಣಿನ ಬೀಜ, ಇದನ್ನೆಲ್ಲ 5 ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ಅಡುಗೆಗಳಿಗೆ ಯೂಸ್ ಮಾಡ್ತಾರೆ. ಆದರೆ ಲಡ್ಡುಗೆ ತುಂಬಾನೇ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕಿದ್ದೀನಿ ನೋಡಿ. ಪಾಕ ಗಟ್ಟಿಯಾಗಿದೆ. ಪಾಕದಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಇದು ನಿಮಗೆ 10 ರಿಂದ 15 ನಿಮಿಷದವರೆಗೂ ಬೆಂದರೆ ಸರಿ ಹೋಗುತ್ತೆ. ಕಮ್ಮಿ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳಿ.
ಇದೆಲ್ಲ ಈ ರೀತಿ ಕಮ್ಮಿ ಆದಮೇಲೆ ಒಂದು ಮುಚ್ಚಳನ ಮುಚ್ಚಿ ಉರಿನ ಆಫ್ ಮಾಡಿಬಿಡಿ. ಅರ್ಧ ಗಂಟೆವರೆಗೂ ಪಾಕ ಹೀರ್ಕೊಳ್ಳೋದಕ್ಕೆ ಮುಚ್ಚಳ ಮುಚ್ಚಿ ಬಿಟ್ಬಿಡಿ. ಈಗ ಎಲ್ಲ ಆಗಿದೆ ನೋಡಿ, ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಈಗ ಕೈಗೆ ತುಪ್ಪ ಸವರ್ಕೊಂಡು ಉಂಡೆ ಕಟ್ಕೊಳ್ಳಿ. ತುಪ್ಪ ಸವರೋದ್ರಿಂದ ಅಂಟೋದಿಲ್ಲ. ನೀವು ಬೂಂದಿನ ತುಪ್ಪದಲ್ಲೇ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಎರಡು ಕೈಗೂ ತುಪ್ಪ ಸವರ್ಕೊಂಡು ಉಂಡೆ ಕಟ್ಕೊಳ್ಳಿ. ಲಡ್ಡು ರೀತಿ ಕಟ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ. ಇದೇ ರೀತಿ ಹೊಸ ರೆಸಿಪಿಗೋಸ್ಕರ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರಜನಿ ಅಡುಗೆ ಫೇಸ್ಬುಕ್ ಪೇಜ್ನ ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ನೀವು ಮಾಡಿದ್ದು ಹೇಗೆ ಬಂತು ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಮಾಡಿದ ರೆಸಿಪಿ ಹೇಗೆ ಬಂತು ಅಂತ ಫೋಟೋ ತೆಗೆದು ಪೋಸ್ಟ್ ಮಾಡಿ. ಇದೇ ರೀತಿ ಮತ್ತಷ್ಟು ವಿಡಿಯೋಗೋಸ್ಕರ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.